ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಕಾಸ್ ಇದು ಏನು ವಿಡಿಯೋ ಅಂದರೆ, ನಮ್ಮ ಅತ್ತಿಗೆ ಊರಿಂದ ತೊಗರಿಕಾಯಿ ಮತ್ತು ತೆಂಗಿನಕಾಯಿನ ತೊಗೊಂಡು ಬಂದಿದ್ರು. ನಂಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ನಾನು ಬಸ್ಸಲ್ಲಿ ಬಂದಿದ್ರು, ಅವರು ಗಾಡೀಲೂ ಬಂದಿರಲಿಲ್ಲ. ಪಾಪನ ಕರ್ಕೊಂಡು ಇಷ್ಟೊಂದು ತೊಗರಿಕಾಯಿ ತೆಂಗಿನಕಾಯಿ ಎಲ್ಲನೂ ತಗೊಂಡು ಬಂದಿತ್ತು. ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ರೊಟ್ಟಿ ಹಿಟ್ಟು ಖಾಲಿಯಾಗಿತ್ತು. ನಾನು ಹೇಗೆ ಮಾಡಿಸ್ತೀನಿ ಅಂತ ಅಂದರೆ, ಒಂದು 3 kg ಗೋಧುವೆಗೆ 1/4 kgದು ಪ್ಯಾಕೆಟ್ ಬರುತ್ತಲ್ಲ, ಅದ್ರ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಹಾಗೆ ಯಾವುದಾದ್ರೂ ನಮ್ಮ ಹತ್ರ ಸಿರಿಧಾನ್ಯ ಇದ್ದರೆ ಅದನ್ನು ಕೂಡ ಹಾಕೋಬೋದು, ಇಲ್ಲಾಂದ್ರೂ ಬೇಡ ಅಂದರೆ ಬೇಡ, ಮನೇಲಿತ್ತು ಹಂಗಾಗಿ ಹಾಕ್ಕೊಂಡೆ. 1/4 kg ಅಷ್ಟು ನಾನು ಪ್ರೋಟೀನ್ಗೋಸ್ಕರ ಅಂತ ಅಂದ್ಬಿಟ್ಟು ರಾಜ್ಮಾ ಕಾಳನ್ನ ಹಾಕ್ಕೊಂಡಿರ್ತೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬೇಕು ಅಂತಂದರೆ ರಾಗಿನ ಹಾಕೋಬೋದು. ನಾನು ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಂದೊಳ್ಳೆ ರೊಟ್ಟಿ ಹಿಟ್ಟು ರೆಡಿ ಆಗುತ್ತೆ. ರಾಗಿ ಇದ್ದರೆ ರಾಗಿನೇ ಹಾಕೋಬೋದು. ನನ್ನ ಹತ್ರ ಹಸಿಟ್ಟು ಜಾಸ್ತಿ ಇತ್ತು ಅಂತ ನಾನು ರಾಗಿ ಹಿಟ್ಟನ್ನೇ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಶುಗರ್ ಇರುತ್ತಲ್ಲ, ಅವ್ರಿಗೆ ಡೈಲಿ ಈ ಥರ ರೊಟ್ಟಿನ ಬೆಳಗ್ಗೆ ಹೊತ್ತು ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ. ನನಗದು 20 ದಿವಸ ಅಂತೂ ಬರುತ್ತೆ, ಯಾಕೆಂದರೆ ಮನೇಲಿ ಎಲ್ಲರೂ ನಾವು ಇದನ್ನು ತಿಂತೀವಲ್ಲ, ಹಾಗಾಗಿ. ತಿರುಗುವ ಧರೆಯಲಿ ಹರಿಯುವ ಝರಿಯಲಿ ನೀವು ಸಿರಾಡಲು ಹೇಗೆ ಕಂಡುಕೊಳ್ಳಲಿ? ತಾರೆ ತಾರೆ ದಾರಿ ತೋರದೆ, ತಾರೆ ಸೇರೆ ತಡ ಮಾಡದೆ, ಹೀಗೇಕೆ ಒಲವನ್ನು ಮರೆಮಾಚುವೆ? ಕಾಣದ ದಿಕ್ಕಿಂದ ಕೈ ಚಾಚುವೆ, ತಂಗಾಳಿಯಲ್ಲಿಂದ ಬೀಸುವೆ, ಸಂಗಾತಿ ಕನ್ಸೋಕಿಯೋಡುವೆ. ಐಟಮ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಬೇಕಿತ್ತು ಅಂತ ಡಿಮಾರ್ಟಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಯಾಕೆಂದರೆ ಅವರು ಬಂದಿದ್ರಲ್ಲ, ಹಾಗಾಗಿ ಜೊತೆಲೇ ಹೋಗಿದ್ವಿ. ಅವರಿಗೂ ಸ್ವಲ್ಪ ಚೇಂಜಸ್ ಸಿಗುತ್ತೆ ಅಂತ. ಅವರು ಶ್ರಾವಣ ಬೆಳಗೊಳದಲ್ಲಿರೋದು. ಇನ್ನು ಮನೆಗೆ ಬಂದಮೇಲೆ ಅವರೇ ಚಿಕನ್ ಸುಕ್ಕ ಮಾಡ್ತೀನಿ ಅಂತ ರೆಡಿ ಮಾಡ್ತಾಯಿದ್ರು. 1 ಪ್ಲೇಟ್ಗೆ ಧನಿಯಾ, ಕಾಳುಮೆಣಸು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು ಎಲ್ಲ ತೊಗೊಂಡಿದ್ರು. ಫಸ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನ ಹುರಿದು ಮಿಕ್ಸಿಗೆ ಹಾಕ್ಕೊಂಡ್ರು. ಹಾಗೆ ಮತ್ತೆ ಇನ್ನೊಂದು ಅದೇ ಕಡಾಯಿಗೆ ಈರುಳ್ಳಿ, ಬೆಳ್ಳುಳ್ಳಿನ ಸಪ್ರೇಟ್ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರು. ಹಾಗೆ ಇನ್ನು ಮಿಕ್ಕಿದ ಐಟಮ್ಸ್ ಏನೂ ಹುರಿಲಿಲ್ಲ ಅವರು, ಧನಿಯಾ ಮಾತ್ರ ಹುರ್ಕೊಂಡ್ರು. ಇನ್ನು ಕಾಳುಮೆಣಸು, ಸೋಂಪು, ಜೀರಿಗೆ, ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಇದನ್ನ ಯಾವುದನ್ನು ಚಕ್ಕೆ ಹುರಿಲಿಲ್ಲ. ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅರಿಶಿನ ಪುಡಿ ಜೊತೆಗೆ ಸಣ್ಣದಾಗಿ ರುಬ್ಬಿಟ್ಕೊಂಡ್ರು. ಆಲ್ಮೋಸ್ಟ್ ನಾನು ಇದೇ ಥರನೇ ಮಾಡೋದು, ಆದರೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅವ್ರಿಗೂ ನಮಗೂ. ನೋಡೋಣ ಅಂತ ಅವ್ರ ಕೈಲೇ ಮಾಡಿಸ್ತಾ ಇದ್ದೆ. ಇನ್ನೊಂದು ಪಾತ್ರೆಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಾದಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರು. ಅದಾದಮೇಲೆ ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕ್ಕೊಂಡ್ರು ಅವರು, ರುಬ್ಬಕ್ಕೆ ಹಾಕ್ಕೊಂಡಿರಲಿಲ್ಲ, ಬೆಳ್ಳುಳ್ಳಿ ಮಾತ್ರ ಹಾಕಿದ್ರು. ಇನ್ನು ತೊಳೆದಿಟ್ಕೊಂಡಿರೋಂಥ ಚಿಕನ್ನು ಕೂಡ ಅದಕ್ಕೆ ಹಾಕಿ ಇವಾಗಲೇ ಅವರು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಅಂತ ಸಪ್ರೇಟಾಗಿಟ್ಟರು. ಮತ್ತು ಇನ್ನೊಂದು ಅದೇ ಬಾಣಲಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಅರಿಶಿನ ಪುಡಿನ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಅದಾದಮೇಲೆ ಚಿಕನ್ ಬೇಯಕ್ಕಿಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ಟೊಮೊಟೊನೂ ಹಾಕಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸಿದ್ರು. ಬೆಂದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸಿದ್ರು. ಆದರೆ ಅದು ಸುಕ್ಕ ಹೋಗ್ಬಿಟ್ಟು ಸ್ವಲ್ಪ ಗ್ರೇವಿ ಥರ ಆಗ್ಬಿಟ್ಟಿತ್ತು, ಸ್ವಲ್ಪ ನೀರು ಆಗ್ಬಿಟ್ಟಿತ್ತು. ಸೊ ನೀರು ಸ್ವಲ್ಪ ಹಾಕೋಬೇಕಿತ್ತು, ನಾವು ಜಾಸ್ತಿ ಹಾಕ್ಕೊಂಡ್ಬಿಟ್ವಿ. ಅಷ್ಟೊತ್ತಿಗೆ ಚಿಕನ್ನೇ ಬೆಂದೋಗ್ಬಿಟ್ಟಿತ್ತು. ಇನ್ನು ಬೇಯಿಸಿದ್ರೆ ಅದು ಫುಲ್ಲು ಪೀಸೇ ಸಿಗಲ್ಲ ಅಂತ ಅಂದ್ಕೊಂಡ್ವಿ. ಚೆನ್ನಾಗಿ ಅದು ಮಸಾಲ ಸ್ಮೆಲ್ ಹೋಗೋರ್ಗೂ ಕುದ್ದಾದ್ಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಚಿಕನ್ ಸುಕ್ಕ ರೆಡಿ ಆಯಿತು. ಆದರೆ ಚಿಕನ್ ಗ್ರೇವಿ ಆಗಿಬಿಟ್ಟಿತ್ತು. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇನ್ನು ಪಾಪು ಚಿಕನ್ ಸಾರನ್ನೇ ಕುಡಿತಾ ಇದ್ದ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು.